ನಾವ್ ಯಾರು ಕೂಡ ಪಕ್ಷಕ್ಕಿಂತ ದೊಡ್ಡವರು ಯಾರು ಇಲ್ಲ. ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದೆ. ನಮ್ಮ ರಾಷ್ಟ್ರೀಯ ನಾಯಕರು ಕೂತು ಚರ್ಚೆ ಮಾಡಿ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಹೋಗಬೇಕು ಅಂತೇಳಿ ಲೋಕಸಭಾ ಚುನಾವಣೆಯಲ್ಲಿ ತೆಗೆದುಕೊಂಡಂತ ನಿರ್ಣಯವನ್ನ ಯಾರು ಕೂಡ ಅದನ್ನು ಪ್ರಶ್ನೆ ಮಾಡದೆ ನಾವು ಅದನ್ನು ಒಪ್ಕೊಂಡಿದ್ದೇವೆ. ಚುನಾವಣೆ ಎದುರಿಸಿದ್ದೇವೆ. ಒಟ್ಟಾರೆಯಾಗಿ 19 ಸ್ಥಾನಗಳನ್ನು ಕೂಡ ನಾವು ಗೆದ್ದಿದ್ದೇವೆ. ಸಂಸದರನ್ನು ಕೂಡ ನಾವು ಗೆದ್ದಿದ್ದೇವೆ. ಕಾಂಗ್ರೆಸ್ನವರು 25 ಸೀಟ್ ಗೆಲ್ತೇವೆ ಅಂತ ಹೇಳ್ತಾರೆ. ಅದ್ರ ಮಧ್ಯನೂ ಕೂಡ 19 ಸೀಟನ್ನ ಸಂಸದನ್ನು ನಾವು ಗೆಲ್ಸಿದ್ದೇವೆ. ಸೊ ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ತಲೆ ಬಾಗ್ಲೇಬೇಕಾಗ್ತದೆ. ನಮ್ಮೆಲ್ಲರ ಕರ್ತವ್ಯನೂ ಕೂಡ ಇದೆ. ಅದು ರಾಜ್ಯಾಧ್ಯಕ್ಷರು ಕೂಡ ಅನ್ವಯಿಸ್ತದೆ, ಶಾಸಕರು ಕೂಡ ಅನ್ವಯಿಸ್ತದೆ, ನಮ್ಮ ಪಕ್ಷದ ಕಾರ್ಯಕರ್ತರು ಅನ್ವಯಿಸ್ತದೆ, ಎರಡೂ ಪಕ್ಷಕ್ಕೂ ಕೂಡ ಅನ್ವಯಿಸ್ತದೆ. ಇದು ಯಾರು ಮುಖ್ಯಮಂತ್ರಿ ಆಗ್ಬೇಕು ಚರ್ಚೆ ತೆಗೆದಿರೋದು ಜೆಡಿಎಸ್ ಪಕ್ಷ. ಅದಕ್ಕೆ ನಾವು ಉತ್ತರ ಕೊಟ್ಟಿವೆ ಅನ್ನೋ ಉತ್ತರವನ್ನು ನಮ್ಮವ್ರು ನೀಡಿದ್ರು. ಅದನ್ನ ಹೇಳಿದ್ದೇನೆ, ಇದು ಯಾವುದು ಕೂಡ ಚರ್ಚೆ ಮಾಡಬೇಡಿ. ಜೆಡಿಎಸ್ ಪಕ್ಷದವ್ರು ಯಾರು ಏನ್ ಹೇಳಿಕೆ ಕೊಟ್ಟರು ಕೂಡ ನಾವು ಕೂತ್ ಮಾತನಾಡ್ತೇವೆ. ನಾನು ಕೂಡ ಕುಮಾರಸ್ವಾಮಿ ಹತ್ರ ಮಾತನಾಡ್ತೇನೆ. ಅದ್ರ ಬಗ್ಗೆ ನಮ್ಗೇನು ಮುಜುಗರ ಇಲ್ಲ. ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ಹಾಗೂ ಆದ್ಯತೆ ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರವನ್ನ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು. ಅದಕ್ಕೇನ್ ಸ್ಟ್ರಾಟಜಿ ಮಾಡ್ಬೇಕು, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತೇವೆ.